ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಸದ್ಗುರುವೇ ನಮಃ. ಈ ಸಸ್ಯದ ಹೆಸರು ಉಪ್ಪಿನಟಾಕು ಎಂದು ಕರೆಯುವರು. ಈ ಸಸ್ಯವು ತುಂಬ ಔಷಧೀಯ ಗುಣಗಳನ್ನು ಹೊಂದಿದೆ. ಈ ಸಸ್ಯದ ಎಲೆಗಳು ನೋವು ನಿವಾರಕವಾಗಿ ಕೆಲಸ ಮಾಡುತ್ತವೆ. ಈ ಉಪ್ಪಿನಟಾಕು ಸಸ್ಯದ 2 ಎಲೆಗಳನ್ನು ಕೈಗಳಿಂದ ನಸುಳಿ ಅಥವಾ ಕೈಗಳಿಂದ ಜಜ್ಜಿ ತಲೆಗೆ ಅಥವಾ ಹಣೆಗೆ ಹಚ್ಚಿಕೊಂಡರೆ ಅರ್ಧ ತಲೆನೋವು ಮತ್ತು ಪೂರ್ಣ ತಲೆನೋವು ಕಡಿಮೆಯಾಗುತ್ತದೆ ಎಂದು ನಾಟಿ ವೈದ್ಯರು ತಿಳಿಸಿದ್ದಾರೆ. ಈ ಸಸ್ಯದ ಎಲೆಗಳನ್ನು ಚೆನ್ನಾಗಿ ಜಜ್ಜಿ ಅಥವಾ ಕುಟ್ಟಿ ಕೈಕಾಲುಗಳಿಗೆ ಹಚ್ಚಿಕೊಂಡು ನಂತರ 5-10 ನಿಮಿಷದ ನಂತರ ಸ್ನಾನ ಮಾಡಿದರೆ ಕೈಕಾಲುಗಳ ನೋವು ಮತ್ತು ತುರಿಕೆ ಸಮಸ್ಯೆಗಳು ದೂರವಾಗುತ್ತವೆ ಎಂದು ನಾಟಿ ವೈದ್ಯರು ತಿಳಿಸಿದ್ದಾರೆ. ಹಲ್ಲು ನೋವು ಇದ್ದವರು ಈ ಸಸ್ಯದ ಎರಡು ಎಲೆಗಳನ್ನು ನೋವಿದ್ದ ಹಲ್ಲಿನ ಕೆಳಗೆ ಹಚ್ಚಿಕೊಂಡು, ಅಂದರೆ ನೋವಿದ್ದ ಹಲ್ಲಿನ ಕೆಳಗೆ ಇಟ್ಟುಕೊಂಡು ರಸವನ್ನು ಉಗುಳಿದರೆ ಹಲ್ಲು ನೋವಿನ ಸಮಸ್ಯೆ ದೂರವಾಗುತ್ತದೆ. ನಂತರ ಹಲ್ಲುಗಳನ್ನು ಸ್ವಚ್ಛವಾಗಿ ತೊಳೆದುಕೊಳ್ಳಬೇಕೆಂದು ನಾಟಿ ವೈದ್ಯರು ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಸಸ್ಯದ ಎಲೆಗಳ ರಸವನ್ನು ಹೊಟ್ಟೆಯೊಳಗೆ ಸೇವಿಸಬಾರದೆಂದು ಕಟ್ಟುನಿಟ್ಟಾಗಿ ನಾಟಿ ವೈದ್ಯರು ಎಚ್ಚರಿಸಿದ್ದಾರೆ. ಯಾಕೆಂದರೆ ವಾಂತಿ ಭೇದಿಯಾಗುವ ಸಂಭವವಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಸಸ್ಯದ ಎಲೆಗಳು ತುಂಬ ಖಾರವಾಗಿರುತ್ತವೆ ಮತ್ತು ರುಚಿಯಾಗಿ ಇರುವುದಿಲ್ಲ. ಈ ಸಸ್ಯದ ಬೇರಿನಿಂದ ಹಲ್ಲುಗಳನ್ನು ಉಜ್ಜಬಹುದು ಎಂದು ನಾಟಿ ವೈದ್ಯರು ತಿಳಿಸಿದ್ದಾರೆ. ಹಲ್ಲು ನೋವಿನ ಸಮಸ್ಯೆ ದೂರವಾಗುತ್ತದೆ ಮತ್ತು ಒಸಡು ನೋವಿನ ಸಮಸ್ಯೆ ದೂರವಾಗುತ್ತದೆ ಎಂದು ನಾಟಿ ವೈದ್ಯರು ತಿಳಿಸಿದ್ದಾರೆ. ಹಲ್ಲುಗಳನ್ನು ಚೆನ್ನಾಗಿ ಈ ಬೇರಿನಿಂದ ಉಜ್ಜಿಕೊಂಡು ನಂತರ ಸ್ವಚ್ಛವಾಗಿ ಹಲ್ಲುಗಳನ್ನು ತೊಳೆದುಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಒಳಗೆ ಸೇವಿಸಬಾರದೆಂದು ತಿಳಿಸಲಾಗಿದೆ. ಒಂದು ವೇಳೆ ನಿಮಗೆ ಈ ಬೇರಿನಿಂದ ಹಲ್ಲುಗಳನ್ನು ಉಜ್ಜಲು ಇಷ್ಟವಿಲ್ಲದಿದ್ದರೆ ಡಾಬರ್ ರೆಡ್ ಟೂತ್ಪೇಸ್ಟ್ ಈ ಪೇಸ್ಟನ್ನು ಬಳಸಿ ಎಂದು ನಾಟಿ ವೈದ್ಯರು ಅಭಿಪ್ರಾಯಪಟ್ಟಿದ್ದಾರೆ. ಇದು ತುಂಬ ಆಯುರ್ವೇದಿಕ್ ಗುಣಗಳಿಂದ ಹೊಂದಿದೆ ಎಂದು ಅವರು ಸೂಚಿಸಿದ್ದಾರೆ. ನಿಮ್ಮ ನೆಚ್ಚಿನ ವೈದ್ಯರ ಸಲಹೆ ಸೂಚನೆಗಳನ್ನು ಪಡೆದು ಮಾತ್ರ ಈ ಸಸ್ಯವನ್ನು ಬಳಸಬೇಕೇ ಹೊರತು ನಿಮಗೆ ಇಚ್ಛೆ ಇದ್ದಂತೆ ಬಳಸಬಾರದೆಂದು ನಾಟಿ ವೈದ್ಯರು ಕಟ್ಟುನಿಟ್ಟಾಗಿ ಸೂಚಿಸಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಈ ಸಸ್ಯದ ಬೇರೆ ಬೇರೆ ಹೆಸರುಗಳನ್ನು ಅಥವಾ ಉಪಯೋಗಗಳನ್ನು ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ.
ತುಂಬ ಸುಂದರವಾದ ಸಸ್ಯ ಮತ್ತು ತುಂಬ ಔಷಧೀಯ ಗುಣಗಳನ್ನು ಒಳಗೊಂಡ ಸಸ್ಯ ಎಂದು ನಾಟಿ ವೈದ್ಯರು ತಿಳಿಸಿದ್ದಾರೆ.